ಕೋರಾ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ನಮ್ಮ ತಾಯಿ ರತ್ನಮ್ಮ ಮೂವೀಸ್ ಬ್ಯಾನರಲ್ಲಿ ಮಾಡಿರೋದು ಕೋರಾ ಅಂತ ಒಂದು ಸಿನಿಮಾ. ಜೊತೆಗೆ ಕೊರಗಜ್ಜ ಸ್ವಾಮಿ ಆಶೀರ್ವಾದ ಮತ್ತು ಪ್ರೆಸೆಂಟೇಷನ್ ನಮ್ಮ ಧ್ರುವ ಸರ್ಜಾ ಅವರು. ಯಾಕಂತ ಹೇಳಿದ್ರೆ ಈ ಸಿನಿಮಾಗೆ ಡೇ ಒನ್ನಿಂದನೂ ಧ್ರುವ ಸರ್ಜಾ ಅವರು ಸಾಕಷ್ಟು ನಮಗೆ ಸಪೋರ್ಟ್ ಮಾಡ್ಕೊಂಬಂದಿರ್ತಾರೆ. ಇವತ್ತು ಬರಬೇಕಾಯಿತು, ಹೈದ್ರಾಬಾದಲ್ಲಿ ಶೂಟಿಂಗ್ ಇಲ್ಲಿದ್ದಾರೆ ತೆಲುಗು ಸಿನಿಮಾದಲ್ಲಿ. ಸೊ ಹಾಗಾಗಿ ಮೈನ್ ಥಿಯೇಟರ್ ರಿಲೀಸ್ ಬರ್ತಾ ಇದ್ದಾರೆ. ಮತ್ತು ಈ ಒಂದು ಕೋರಾ ಅಂತ ಹೇಳಿದ್ರೆ ಇವತ್ತು ಯೂಶ್ವಲಾಗಿ ಎಲ್ಲ ನೋಡಿರ್ಬೋದು, ರೌಡಿಸಮ್ಮು, RR, ಸೆಂಟಿಮೆಂಟು, ಫ್ಯಾಮಿಲಿ, ಮತ್ತೊಂದು ಅದನ್ನೆಲ್ಲ ಹೊರತುಪಡಿಸಿ ಒಂದು ಕೋರಾ ಅಂತ ಹೇಳಿದ್ರೆ ಒಂದು ಫಾರೆಸ್ಟ್ ಒಳಗಡೆ ಹೋದಾಗ ನಿಜವಾಗ್ಲೂ ಅಲ್ಲಿ ನಡೆಯುವಂಥ ಒಂದು ಕತೆ, ಆ ಕತೆ ನೋಡ್ಕೊಂಡು ನಾವು ಈಚೆ ಬರ್ತೀವಿ ಅಂಥ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾನೇ ಅದು ಕೋರಾ. ಯಾಕಂತ ಹೇಳಿದ್ರೆ ನಾವು ಕೊರಗಜ್ಜನ ಭಕ್ತ, ಕೊರಗಜ್ಜನ ಆರಾಧಕ. ಈ ಸಿನಿಮಾದಲ್ಲಿ ಕೊರಗಜ್ಜನ ಮಾಡಬೇಕಾದ್ರೆ ಸಾಕಷ್ಟು ಪವಾಡಗಳಾಯಿತು ನಾನು ಕೋಲ ಮಾಡಿಸ್ಬೇಕಾರೆ. ಸೊ ಹಾಗಾಗಿ ಈ ಒಂದು ಕೋರಾ ಅಂತ ಸಿನಿಮಾಗೆ ಒಂದು ಬೇರೆ ಥರ ಪವರ್ ಇದೆ. ಅದು ನನಗೆ ಗೊತ್ತಿಲ್ಲ ಏನಂತ. ಇವತ್ತು ಕೋರಾ ಸಿನಿಮಾ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಇವತ್ತು ರಿಲೀಸ್ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಕೊರಗಜ್ಜ ಸ್ವಾಮಿ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ನಿಮ್ಗೆ ಗೊತ್ತು, ಯಾವತ್ತೂ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಂದು 4 ಜನ ಪಿಲ್ಲರ್ ಇರ್ತಾರೆ. ಒಂದು ಕ್ಯಾಮ್ರಾಮ್ಯಾನು, ಒಂದು ಎಡಿಟ್ರು, ಮತ್ತು ಒಬ್ಬ ಡೈರೆಕ್ಟ್ರು, ಇನ್ನೊಬ್ಬರು ಕತೆ ಬರೆದವರು. ಸೊ ಇದು ತುಂಬ ಮೇಜರ್ ಇಂಪಾರ್ಟೆಂಟು, ಆಯಿತಾ. ಸೊ ಹಾಗಾಗಿ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಪರದೆ ಹಿಂದ್ಗಡೆ ಕೆಲಸ ಮಾಡಿರ್ತಾರೆ ಪಾಪ, ಅವ್ರು ಪರದೆ ಮುಂದೆನೇ ಬರಲ್ಲ. ಸೊ ನಾವು ಮಾತ್ರ ಪರದೆ ಮುಂದೆ ಇರ್ತೀವಿ. ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಒಂದು ಪಿಲ್ಲರ್ಗಳವರು. ಮತ್ತು ನಾನು ಶ್ರೀ ಬಗ್ಗೆ ಮಾತಾಡ್ಬೇಕಂದ್ರೆ, ಹೊರಟ ಆದಮೇಲೆ ಇವತ್ತು ಶ್ರೀ ಅವ್ರು ಏನಂದ್ರೆ ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡೋರು ಅಂತ ಹೇಳಿದ್ರೆ ಅದು 100% ಕೋರಾ ಸಿನಿಮಾ. ಶ್ರೀ, ನಾನು ನಿಜ ಹೇಳ್ತೀನಿ ಕೇಳಿ, ನಾವು ಯೂಶ್ವಲಾಗಿ ಎಲ್ಲ ಸಿನಿಮಾ ನೋಡ್ತಾ ಇರ್ತೀವಿ. ಈ ಕೋರಾ ಸಿನಿಮಾ ಒಂದು ಸಿನಿಮಾ ಅಲ್ಲ, ಒಂದು ನಿಜವಾದ ಒಂದು ಕತೆ, ಒಂದು ಕಂಟೆಂಟು ನೆಕ್ಸ್ಟ್ ಲೆವೆಲಲ್ಲಿ 100% ಹಿಟ್ಟಾಗುತ್ತೆ. ಡೋಂಟ್ ವರಿ, ನಿನಗೆ ಬ್ರೇಕ್ ಆಗುತ್ತೆ ಶ್ರೀ, ಆಯಿತಾ. ಯಾಕಂದರೆ ಫಸ್ಟು ಡೈರೆಕ್ಟ್ರ್ ಗೆಲ್ಲಬೇಕು. ಡೈರೆಕ್ಟ್ರ್ ಗೆದ್ದರೆ ಪ್ರೊಡ್ಯೂಸರು, ಹೀರೋ ನಾವೆಲ್ಲರೂ ಗೆಲ್ತೀವಿ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನನಗೆ ಕೆಲವೊಂದು ಪಾತ್ರಗಳಲ್ಲಿ ನಮ್ಮ ಮುನಿಯಣ್ಣ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ಕಿಟಿ ಆಗಿರ್ಬೋದು, ಮಠಣ್ಣ ಆಗಿರ್ಬೋದು, ಚರಿಷ್ಮಾ ಆಗಿರ್ಬೋದು, ಇವರೆಲ್ಲ ನಾವೇನೋ ದುಡ್ಡು ಕೊಟ್ಟಿದ್ದೀವಿ ಬಂದು ಆ್ಯಕ್ಟ್ ಮಾಡ್ಬೇಕಂತ ಮಾಡಿಲ್ಲ. ನಿಜವಾಗ್ಲೂ ಈ ಸಿನಿಮಾ ಗೆಲ್ಲಿಸ್ಬೇಕಂದ್ಬಿಟ್ಟು ತುಂಬ ಶ್ರಮ ಪಟ್ಟಿದ್ದಾರೆ. ಸೊ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಮುನಿಯಣ್ಣವರು ನಿಮ್ಗೆ ಗೊತ್ತಿರ್ಬೋದು, ನಾವು ಒಂದು ಟೀ ಎಸ್ಟೇಟಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿ ತನಕ ಗೋಣಿಚೀಲ ಹಾಕ್ಕೊಂಡು ಅಲ್ಲಿ ಬೆಟ್ಟದ ಮೇಲೆ ಮಳೆ, ಗಾಳಿ, ಚಳಿ, ಜಿಗಣೆ ಕಾಟ, ಅಲ್ಲಿ ಕ್ಯಾರವನ್ ಇಲ್ಲ, ಏನಿಲ್ಲ. ಒಂದು ಶೂಟಿಂಗ್ ಆದಮೇಲೆ ಇನ್ನೊಂದು ಟೇಕ್ ತಗೋವಾಗ ಪಾಪ ಅಲ್ಲೇ ನೆಲದಲ್ಲಿ ಕುಂತಿರೋರು. ಸೊ ಆ ಥರ ಒಂದು ಸುಮಾರು ಒಂದು 150 ಸಿನಿಮಾ ಆಯಿತು ಮುನಿಯಣ್ಣ ನಿಮ್ಮದು, 150 ಸಿನಿಮಾ ಮೇಲ್ ಮಾಡಿದ್ದಾರೆ. ನಾನೊಬ್ಬ ದೊಡ್ಡ ಆ್ಯಕ್ಟ್ರ್ ಅಂತ ಅಂಬಲಿಲ್ಲ ಅವರಲ್ಲಿ, ಆಯಿತಾ. ನಾನೊಬ್ಬ ಸಾಮಾನ್ಯ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ಸೇರಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆಮೇಲೆ ನೀವು ನಂಬಲ್ಲ, ಈ ಸಿನಿಮಾದಲ್ಲಿ ಈ ಏನು ಪಾತ್ರದ ಮುನಿ, ಸೌಜನ್ಯ, ಮಠಣ್ಣ ಮತ್ತು ನಮ್ಮ ನಾಯಕ ಇವರೆಲ್ಲ ಜನಕ್ಕೆ ಕಣ್ಣೀರು ಹಾಕ್ಸ್ತಾರೆ, ಆಯಿತಾ. ಜನಕ್ಕೆ ಅಂಥ ಕ್ಯಾರೆಕ್ಟ್ರು. ಈಗ ಒಂದು ಸಾಂಗ್ ಬಂತಲ್ಲ ನಿಮಗೆ, ನಮ್ಮ ಹೇಮಂತ್ ಹೆಸರು ಮರ್ತುಬಿಟ್ಟೆ ಅನ್ಸ್ತದೆ, ಹೇಮಂತ್ ಒಂದು ಸಾಂಗ್ ಮಾಡಿದ್ರಲ್ಲ ಮ್ಯೂಸಿಕ್ ಡೈರೆಕ್ಟ್ರು. ಆ ಸಾಂಗು ಬೇರೆ ಲೆವೆಲ್ ಇದೆ. ಆ ಸಾಂಗು ಅದಕ್ಕೆ ನಮ್ಮ ಶ್ರೀ ಲಿರಿಕ್ ಮಾಡಿರೋದು. ಆ ಸಾಂಗು ಆಡಬೇಕಾದ್ರೂ ಕಣ್ಣಲ್ಲಿ ನೀರು ಬಂತು ನಮಗೆ. ಸ್ಟುಡಿಯೋದಲ್ಲಿ ಆ ಸಾಂಗು ರೆಕಾರ್ಡ್ ಮಾಡ್ಬೇಕಾದ್ರೆ 100% ನಾವು ಹತ್ತಿದ್ದೀವಿ. ಮತ್ತು ನಾವು ಸಿನಿಮಾ ನೋಡ್ಬೇಕಾದ್ರೆ ನಾವು ಪ್ರೀಮಿಯರ್ ಶೋ ನೋಡಿದ್ದೀವಲ್ಲ, ಆ ಕ್ಲೈಮ್ಯಾಕ್ಸಲ್ಲಿ ಎದೆಯ ಗೂಡಲ್ಲಿ ಅಂತ ಒಂದು ಲಿರಿಕ್ ಬರ್ತದೆ. ನಿಜವಾಗ್ಲೂ ಎಂಥ ಕಟ್ಕೊಂಡು ಅವತ್ತು ಕಣ್ಣೀರು ಹಾಕ್ತಾನೆ. ಅಷ್ಟು ತುಂಬ ಅದ್ಭುತವಾಗಿ ಎಳೆಯಾಗಿ ಮಾಡಿದ್ವಿ. ಸೊ ಹಾಗಾಗಿ ಈ ಸಿನಿಮಾ ಏಪ್ರಿಲ್ 18ನೇ ತಾರೀಕು ನಿಮ್ಮ ಮುಂದೆ ಕರ್ನಾಟಕ ರಾಜ್ಯದಂತ ಬಿಡುಗಡೆ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಏನು ನಮ್ಮ ತೆಲುಗು ಡಿಸ್ಟ್ರಿಬ್ಯೂಟರ್ ಮತ್ತು ಪ್ರೊಡ್ಯೂಸರ್ ಬಾಲಾಜಿ ಅವರು ಬಂದಿದ್ದಾರೆ. ಅವರು ಈ ವೀಕ್ 18 ರಿಲೀಸ್ ಆದಮೇಲೆ 25ಗೆ ತೆಲುಗು ರಿಲೀಸ್ ಮಾಡ್ತಾರೆ, ಅದಾಗಿ ತಮಿಳು ರಿಲೀಸ್ ಮಾಡ್ತಾರೆ. ಒಟ್ಟಾರೆ 3 ಭಾಷೆ ರಿಲೀಸ್ ಮಾಡ್ತಾಯಿದ್ದಾರೆ. ನಾವು ಪ್ಯಾನ್ ಇಂಡಿಯಾ ಅಂದರೆ ನಮ್ಗೆ ಗೊತ್ತಿಲ್ಲ, ಯಾಕಂದರೆ ಪ್ಯಾನ್ ಇಂಡಿಯಾ ಅಂದರೆ ದೊಡ್ಡ ದೊಡ್ಡ ಹೀರೋಗಳು ಮಾಡೋದು. ನಾವು ನಮ್ಮ ಕರ್ನಾಟಕ ಆದರೆ ಸಾಕಪ್ಪ ಅಂತ ಶೂಟಿಂಗ್ ಮಾಡೋದು. ಶೂಟಿಂಗೆಲ್ಲ ಮಾಡು ಎಲ್ಲ ಸೆನ್ಸರ್ ಬಂತು, VA ಸರ್ಟಿಫಿಕೇಟ್ ಬಂತು. ಆಮೇಲೆ ಬಾಲಾಜಿ ಸರ್ ಒಂದ್ಸರಿ ಸಿನಿಮಾ ನೋಡೋಕೆ ಬಂದಮೇಲೆ ನೋಡಿ ಸಿನಿಮಾ ತುಂಬ ಚೆನ್ನಾಗಿ ಬಂದು ನಾನು ತೆಲುಗು ಕೊಡಿ ಅಂತ ಇಸ್ಕೊಂಡ್ರು. ಸೊ ನಮ್ಗೆ ಒಂದು ಸ್ವಲ್ಪ ಎನರ್ಜಿ ಬಂತು, ಇಲ್ಲ ನಾವು ಯಾವುದೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಸೊ ಹಂಗಾಗಿ ಪ್ರತಿಯೊಬ್ಬರು ನಮಗೆ ಕೈ ಜೋಡಿಸಿದ್ದಾರೆ. ಈ ಸಿನಿಮಾನ ಡಿಸ್ಟ್ರಿಬ್ಯೂಟರ್ ಚಂದನ್ ಅವ್ರು ಮಾಡ್ತಾಯಿದ್ದಾರೆ. ಹುಬ್ಳಿ ಭಾಗದ ನಮ್ಮ ಬಸವರಾಜ್ ಅವ್ರು ಬಂದು ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಇವತ್ತು ಮಧ್ಯಾಹ್ನ ಗಾಂಧಿನಗರದಲ್ಲಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಥಿಯೇಟ್ರವರು ಗಲಾಟೆ ಮಾಡ್ತಾಯಿದ್ದಾರೆ. ಕೆಲವರು ಸರ್ ನನಗೆ ಥಿಯೇಟ್ರ್ ಸಿಕ್ಕಿಲ್ಲ ಅಂತ ಹೇಳಿದರು.
ಒಂದು ಇಯರಲ್ಲಿ ಇಬ್ರು ಥಿಯೇಟ್ರ್ ಗಲಾಟೆ, ನಮಗೆ ಕೊಡಿ ಸಿನಿಮಾ ಅಂತ. ಸೊ ನಿಜವಲ್ಲೂ ನಮಗೆ ತುಂಬ ಖುಷಿ ಆಯಿತು. ಯಾಕಂದ್ರೆ ನಮಗೆ ಥಿಯೇಟ್ರಿಗೆ ಅಭಾವನೇ ಇಲ್ಲ. ವಾಲಂಟ್ರಿ ಕೋರ ಸಿನಿಮಾ ನಮ್ಗೆ ಕೊಡಿ, ಪಕ್ಕಾ ಕಮರ್ಷಿಯಲ್ ಮೂವಿ ಅಂತೇಳಿ ಎಲ್ಲ ಥಿಯೇಟ್ರವ್ರು ಫೋನ್ ಮಾಡ್ತಾರೆ. ಅದೊಂದು ರೀತಿ ನನಗೆ ಎಲ್ಲೋ ತುಂಬ ಖುಷಿ ಕೊಡ್ತದೆ. ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರು ಸಿನಿಮಾ ಎಲ್ಲ ಮಾಡಿ ಗಾಂಧಿನಗರ ಬಂದ ಮೇಲೆ ರಿಲೀಸ್ ಮಾಡೋದಿದೆಯಲ್ಲ, ಅದು ಸಿನಿಮಾ ಮಾಡೋಕ್ಕಿಂತ ಡಬಲ್ ಕಷ್ಟ. ಸೊ ಹಾಗಾಗಿ ಇವತ್ತು ನಮಗೆ ಎಲ್ಲ ಥಿಯೇಟ್ರ್ ಓನರ್, ನಮ್ಮ ಜಯಣ್ಣ ಫಿಲ್ಮ್ ಜಯಣ್ಣವರು, ಚಂದನ್ ಆಗಿರ್ಬೋದು, ಗೋಕುಲ ಆಗಿರ್ಬೋದು, ಸುಮಾರು ಜನ ಡಿಸ್ಟ್ರಿಬ್ಯೂಟರ್ಗಳು ತುಂಬ ಸಪೋರ್ಟ್ ಮಾಡಿ ನಮಗೆ ಒಳ್ಳೊಳ್ಳೆ ಥಿಯೇಟ್ರ್ಗಳನ್ನ ಕೊಟ್ಟಿದ್ದಾರೆ ಇವತ್ತು. ಹಾಗಾಗಿ ಎಲ್ಲ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಸುನಾಮಿ ಕಿಟ್ಟಿ, ನಿಮ್ಗೆ ಗೊತ್ತು ಪಾಪ ತುಂಬ ಒಂದು ಕಷ್ಟದಿಂದ ಬೆಳೆ ಬಂದಂಥ ಹುಡುಗ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಈ ಸಿನಿಮಾದಲ್ಲಿ ನಿಜವಲ್ಲ ಅವನು ಒಂದು ಬ್ರೇಕ್ ಸಿಗಲಿ ಅಂತ ನಾನು ಆರೈಕೆ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಏನೋ ಒಂದು ಕಲೆ ಇರ್ತದೆ. ಇವತ್ತು ನಾವು ಸಾಕಷ್ಟು ಸಿನಿಮಾಗಳು ನೋಡ್ತೀವಿ, ಎಲ್ಲ ಡೂಪ್ಗಳಾಗ್ತಾರೆ ಮತ್ತು ರೋಪ್ ಹಾಕ್ತಾರೆ. ವಿತೌಟ್ ರೋಪು ಡೂಪ್ ಇಲ್ಲ ಸಾಕಷ್ಟು ಸ್ಟೆಂಟ್ಗಳು ಮಾಡಿದ್ದಾನೆ ನಮ್ಮ ಸುನಾಮಿ ಕಿಟ್ಟಿ. ಸೊ ಅವನಿಗೆ ಒಂದು ಒಳ್ಳೇದಾಗಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಬಯಸ್ತಾ ದಯವಿಟ್ಟು 18ನೇ ತಾರೀಕು ಯಾರೂ ಮಿಸ್ ಮಾಡ್ಕೋಬೇಡಿ. ಇದೇ ಕೋರ ಸಿನಿಮಾ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಎಲ್ಲ ಮಲ್ಟಿಪ್ಲೆಕ್ಸು, ಥಿಯೇಟ್ರು, ಸಿಂಗಲ್ ಥಿಯೇಟ್ರು, ಮಾಲ್ಗಳು ಪ್ರತಿಯೊಂದಲ್ಲೂ ರಿಲೀಸ್ ಆಗುತ್ತೆ. ದಯವಿಟ್ಟು ನೀವು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಮತ್ತು ಈ ಸಿನಿಮಾದ ನಾನು ಏನು ಪಾತ್ರ ಮಾಡಿದ್ದು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಸಿನಿಮಾ ನೋಡಿದ ಮೇಲೆ ನೀವು ಹೇಳಬೇಕು. ನಂದು ಒಂದು ಚಾಲೆಂಜಿಂಗ್ ಇತ್ತು, ಇಲ್ಲಪ್ಪ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟಿದ್ದಾನೆ ಏನೋ ಆ್ಯಕ್ಟಿಂಗ್ ಮಾಡ್ತಾನಂತಲ್ಲ. ಹಂಸಲೇಖವ್ರು ಒಂದು ಮಾತು ಹೇಳ್ತಾರೆ ಯಾವಾಗಲೂ, ನಮಗೆ ಅವಕಾಶ ಸಿಕ್ಕಿದಾಗ ಅವಕಾಶನ ಕಬ್ಜಾ ಮಾಡ್ಕೋಬೇಕಂತಾರೆ. ಅಂದರೆ ಯಾಕಂದರೆ ಯಾರು ಅವಕಾಶ ಕೊಡಲ್ಲ, ಅವಕಾಶ ಸಿಕ್ಕಿದಾಗ ಅದನ್ನು ಕಬ್ಜಾ ಮಾಡ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ನನಗೆ ಕಠೋರನ ಕ್ಯಾರೆಕ್ಟ್ರು ನಮ್ಮ ಶ್ರೀ ಕೊಟ್ಟಾಗ ಆ ಪಾತ್ರನ ಕಬ್ಜಾ ಮಾಡ್ಕೊಂಡಿದ್ದೀನಿ. ಸೊ ಅದು ಎಷ್ಟು ಮಟ್ಟಕ್ಕೆ ಕಬ್ಜಾ ಮಾಡಿದೆ ಅಂತ ನೀವು ಸಿನಿಮಾ ನೋಡಿದ ಮೇಲೆ ಹೇಳಬೇಕು. ಪ್ರತಿಯೊಬ್ಬರು ಹೇಳೋದಿಷ್ಟೇ, ಇಲ್ಲಣ್ಣ ನಿಮ್ಮ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ, ವಿಲನ್ ಕ್ಯಾರೆಕ್ಟ್ರು ಪಕ್ಕ ಶೂಟಬಲ್ ಆಗುತ್ತಂತ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕಲಾವಿದ ಇದ್ದೇ ಇರ್ತಾನೆ. ಹಿಂದೆ ನಾನು ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ನಾನೇ ಹೀರೋ ಆಗಿದ್ದೆ. ಅದಾದಮೇಲೆ ಸುಮಾರು ಒಂದು ಗೆಸ್ಟ್ ಕ್ಯಾರೆಕ್ಟ್ರುಗಳು ಮಾಡಿ ಸುಮಾರು ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಇಲ್ಲ, ನಾವು ಏನೋ ಮಾಡಿ ಗೆಲ್ಲೇಬೇಕಂತೇಳಿ ತುಂಬ ಹಾರ್ಡ್ ವರ್ಕ್ ಮಾಡಿ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಒಂದು ಕೋರ ಅನ್ನೋದು ಒಂದು ಸಿನಿಮಾ ಅಲ್ಲ, ಒಂದು ಕತೆ, ಒಂದು ಕಂಟೆಂಟು. ಇಲ್ಲಿ ಯಾರು ಹೀರೋ ಅಲ್ಲ, ಸುನಾಮಿ ಕಿಟ್ಟಿ ಹೀರೋ ಅಲ್ಲ, ನಾನು ಪ್ರೊಡ್ಯೂಸರ್ ಅಲ್ಲ, ಇವರು ಡೈರೆಕ್ಟರ್ ಅಲ್ಲ. ನಾವೆಲ್ಲ ಒಂದು ಟೀಮ್ ವರ್ಕ್ ಮಾಡಿ ಆ ಕೋರ ಅಂತ ಒಂದು ಮನೆ ಕಟ್ಟಿದ್ದೀವಿ, ಆಯಿತಾ. ಸೊ ಆ ಕೋರ ಅನ್ನೋದು ನಾವು ಸುಮ್ಮನೆ ಇಲ್ಲೇನೋ ಜಂಬು ಕೇಳೋದಲ್ಲ. ನೀವು ಥಿಯೇಟ್ರಲ್ಲಿ ಒಳಗಡೆ ಬಂದು ನೋಡ್ಕೊಂಡು ಈಚೆ ಬಂದಾಗ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತೇಳಿ ಎದೆ ತಟ್ಕೊಂಡು ನೀವೇ ಹೇಳ್ತೀರಾ ಅಂತ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಈ ಎಲ್ಲ ಸಿನಿಮಾಗೆ ನನ್ನೊಬ್ಬಂದು ಏನಿಲ್ಲ, ಟೋಟಲ್ ಟೀಮ್ ವರ್ಕು, ಪ್ರತಿಯೊಬ್ಬರು ಟೀಮ್ ವರ್ಕ್ ಮಾಡಿರೋದಕ್ಕೆ ಇವತ್ತು ಕೋರ ನಮ್ಮ ಕಣ್ಮುಂದೆ ಒಂದು ಒಳ್ಳೆ ಔಟ್ಪುಟ್ ಸಿನಿಮಾಗೆ ಬಂದಿದೆ. ಸೊ ಹಾಗಾಗಿ ದಯವಿಟ್ಟು 18ನೇ ತಾರೀಕು ಎಲ್ಲ ಬಂದು ಥಿಯೇಟ್ರ್ ನೋಡಿ, ಸಿನಿಮಾ ನೋಡಿ, ನಮ್ಮನ್ನು ಬೆಳೆಸಿ ಅಂತ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ತೀನಿ.